ನಾಗೇಂದ್ರ ಅವರು ರಾಜೀನಾಮೆಗೆ ಅಷ್ಟೇ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಯಾರು ತಪ್ಪು ಕಲ್ಪನೆ ಮಾಡ್ಕೋಬಾರ್ದು. ಇಡೀ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಅವ್ರಿಗೂ 3 ವರ್ಷ, ಮತ್ತೆ ಈಗ ಹೊಸ ನೈ ಹನಿಮುತ್ತಿರ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ, ಎರಡೂ ಸರ್ಕಾರ ಕೂಡಿ ಭಾರತ ದೇಶದಲ್ಲಿ ಇರುವಂತ ಎಲ್ಲಾ ಭ್ರಷ್ಟಾಚಾರಿಯಾಗಿ ಹಿಂದಾಕಿ ಎಲ್ಲಾ ರೆಕಾರ್ಡ್ ಮುರಿದ ನಮಗಿಂತ ಮುಂದೆ ಹೋಗುವಂತ ಶಕ್ತಿ ಯಾರ ಕಡೆ ಇದೆ ಅಂತ ತೋರಿಸ್ಕೊಡುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ನಾಗೇಂದ್ರ ಅಂತ ವ್ಯಕ್ತಿ ಮೇಲೆ ಸಿಬಿಐ ಕೇಸ್ ಇದೆ. ಇವರ 187 ಕೋಟಿ ಹಣ ಹಗರಣ ಆಗಿದ್ದ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತು ವಾಪಸ್ ತಗೊಳ್ಳೋಂತ ಏನು ಕಾರಣ ಅಂತ ನಮಗೂ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಅವ್ರದ ಮತ್ತು ನಾಗೇಂದ್ರ ಅವ್ರದ ಇದೆಂತ ಲವ್ ಸ್ಟೋರಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದೇ ದಿನ ಪಡೆ ದಿನವ ಕವಿ ಆಯೇನ ಅಂತ ಹಾಡ ಅಂತ ಇಲ್ಲ ಡಿ ಕೆ ಶಿವಕುಮಾರ್. ಮತ್ ನಾಗೇಂದ್ರನು ಮೈ ಅವ್ರ ತುಮ್ಮ ಅವ್ರ ಮೈ ದೋಣೋ ಮಿಲ್ಗೆ ಇತಿಹಾಸ ರಚನೆಗೆ ಅಂತ ಇವರಿಬ್ರು ಕೂಡಿ ಇಡೀ ಭಾರತ ದೇಶದಲ್ಲಿ ಇತಿಹಾಸ ಒಂದು ಇಡ್ತಾ ಇದ್ದಾರೆ ಎಲ್ಲರೂ ಎದುರುಗಡೆ ಕನ್ನಡ ಎದುರುಗಡೆ. ನಾವು ಮತ್ತು ವಿಶೇಷವಾಗಿ ಬೆಳಗಾವಿಯಲ್ಲಿ ನಾವೆಲ್ಲ ಮಾತಾಡ್ತಾ ವಿನಂತಿದೆ. ಬೆಳಗಾವಿಯಲ್ಲಿ ನಾವು ನೋಡ್ಬೋದು 3.5 ವರ್ಷ ಆಯ್ತು ಏನೇನು ನಡೀತಾ ಇದೆ. ತಹಸೀಲ್ದಾರ್ ಆಫೀಸಲ್ಲಿ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊತಾನೆ. 5,000 ಕೋಟಿ ಹಣ ಹಗರಣ ಮಾಡಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಮ್ಮ ಬೆಳಗಾವಿ ಭಾಗದ ಮಾಜಿ ಮಂತ್ರಿ ಅವರಿಗೆ ದೊಡ್ಡ ರಾಷ್ಟ್ರಪತಿ ಪಟ್ಟಿ ಕೊಡುವಂತ ಒಂದು ಕೆಲಸ ಮಾಡಿದಾರಂತ ಇಡೀ ಬೆಳಗಾವಿ ಜಿಲ್ಲೆ ಅಲ್ಲ ಕರ್ನಾಟಕ ಮಾತಾಡ್ತಾ ಇದೆ. ಅವ್ರ ಅಣ್ಣ, ಅವ್ರ ತಮ್ಮ, ಅವ್ರ ಮಕ್ಕಳ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತ ಪ್ರತಿಯೊಂದು ಆಫೀಸ್ನಲ್ಲಿ ಹಚ್ಚುವಂತ ಕೆಲಸ ಮಾಡಿದ್ದಾರೆ. ಏನೇ ಆಗ್ಬೇಕಾದ್ರೆ ನಮ್ಮ ವಿಧಾನ ಪರಿಷತ್ ಸದಸ್ಯ ಅವರ ಗಮನದಲ್ಲಿ ತಂದ ಪಿಡಿಒಗಳ ಕೆಲಸ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಅಲ್ಲಿ ಇಂಟರ್ಫಿರೆನ್ಸ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅಲ್ಲಿ ಇಂಟರ್ಫಿರೆನ್ಸ್. ನಂದು ಒಂದೇ ಒಂದು ಮಾಧ್ಯಮ ಸ್ನೇಹಿತರು ವಿನಂತಿ ಇದೆ. ಸಂಜಯ್ ಪಾಟೀಲ ಬಿಜೆಪಿ ಅಂತ ಟೀಕೆ ಮಾಡ್ಕೊಳ್ಳೋಣಂತಲ್ಲ, ನಂದು ಚಾಲೆಂಜ್ ಇದೆ. ಚಾಲೆಂಜ್ ಕಳೆದ 75 ವರ್ಷದಾಗ ಎಷ್ಟೋ ಮಂದಿ ಶಾಸಕರಾಗಿ ಹೋಗಿದ್ದಾರೆ ಇಲ್ಲಿ ಬೆಳಗಾವಿ ತಾಲೂಕದಲ್ಲಿ. ಅವ್ರಿದ್ದಾಗ ಎಷ್ಟು ಕ್ಲಬ್ಗಳು ಇದ್ದು, ಎಷ್ಟು ಜುಗಾರಾಡ್ಡಿ ಇದ್ದು, ಎಷ್ಟು ಶೆರೆ ಅಂಗಡಿ ಇದ್ದು, ಮತ್ತೆ ಈಗ ಎಷ್ಟು ಕ್ಲಬ್ ಇದಾವೆ, ಎಷ್ಟು ಶೆರೆ ಅಂಗಡಿ ಇದಾವೆ, ಎಷ್ಟು ಜುಗಾರಾಡ್ಡಿ ಇದಾವು. ಮತ್ತೊಂದು ನಾ 10 ವರ್ಷ ಶಾಸಕ, ಬಿ ಐ ಪಾಟೀಲ್ 20 ವರ್ಷ ಶಾಸಕ, ಮನೋಹರ್ ಕಿರೇಕರ್ 5 ವರ್ಷ ಶಾಸಕ, ಅಭಯ್ ಪಾಟೀಲ್ ಅಂತ ಈಗ 4ನೇ ಕಿರಿಯರ ಇಲ್ಲಿ ಶಾಸಕರ ಕೆಲಸ ಮಾಡ್ತಾ ಇದ್ದಾರೆ. ಆ ಬೆಳಗಾವಿ ತಾಲೂಕದಲ್ಲಿ ನಾವು ರೈತರದ್ದು ಎಷ್ಟು ಹೊಲ ಖರೀದಿ ಮಾಡಿದ್ವಿ ಇದ್ರದ್ದು ಲೆಕ್ಕ ತಗೋರಿ. ಮತ್ತೆ ಈಗ ಎಷ್ಟು ಹೊಲಗಳು ಖರೀದಿ ಆಗ್ತಾ ಇದಾವು, ಎಷ್ಟು ಧಾಬಾಗಳು ನಿರ್ಮಾಣ ಆಗ್ತಾ ಇದಾವು. ಆ ಧಾಬಾಗಳು ಯಾಕಂದ್ರೆ ನಮ್ ವಿಶೇಷವಾಗಿ ಬೆಳಗಾವಿ ತಾಲೂಕದಲ್ಲಿ ಇರುವಂತ ನಮ್ ಮರಾಠಿ ಹುಡುಗರಿಗೆ ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಶೆರೆ ಕುಡಿಸೋದ, ಧಾಬಾ ಮೇಲೆ ಊಟ ಹಾಕೋದ, ಅವ್ರಿಗೆ ನಶೆದ ಲತ್ ಹಚ್ಚಿ ಅವ್ರಿಗೆ ದಾರಿ ತಪ್ಪಿಸುವಂತ ಕೆಲಸ ಈಗಿನ ಕಾಂಗ್ರೆಸ್ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಇದು ಕೂಡ ನೀವು ಗಮನ ಸಲ್ಲಿಸಬೇಕಂತ ನನ್ನ ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಇದೆ. ಇಂಥ ಸರ್ಕಾರ ತಮಗೆಲ್ಲ ಗೊತ್ತಿದೆ. ಯಾರು ಹೇಳೋದೇನ ಅರ್ಥ ಹುಡುಗ್ರೆ ಅದು ವಿಷಯ ಬಿಡ್ತೀರಿ, ಮತ್ತೆ ಅದ್ರ ಮೇಲೆ ಚಾಲು ಆಗ್ತೀರಿ. ಸಂಜಯ್ ಪಾಟೀಲ್ ಬಾಯ್ ಅಂದ್ರೆ ಹರಕ್ ಬಾಯ್ ಅಂತ ಮೊದಲು ನೀವು ಮಾತಾಡ್ತೀರಿ. ನನ್ನ ಗಾಡಿಗೆ ಒಮ್ಮೆ ಬ್ರೇಕ್ ಹೋದ್ರೆ ಗಾಡಿಗೆ ಸ್ಪೀಡ್ ಇದಾಗೋದಿಲ್ಲ. ಅದಕ್ಕೆ ನೀವು ತಿಳ್ಕೊರಿ, समझने वाले को इशारा काफी है और बेलगाम की मीडिया सबसे होशियार है. ಅದಕ್ಕೆ ನಾ ಏನು ಹೇಳೋದು ಅವಶ್ಯಕತೆ ಇಲ್ಲ ಯಾರಂತ. ನನ್ನ ಹೆಸರು ನಾನು ಬಾಯಿ ಹೆಸರು ಕೇಳುವಂತ ನಿಮ್ಗೆ ಅವಶ್ಯಕತೆ ಇಲ್ಲ. ಬೆಳಗಾವಿದವ್ರು ಎಲ್ಲಾ ರಾಜಕಾರಣಿ ಜನರ ಜಾತಕ ಯಾರ ಕಡೆ ಇದ್ರ ಅದು ನನ್ನ ಮಾಧ್ಯಮ ಸ್ನೇಹಿತರ ಕಡೆ ಇದೆ. ರಾಹು ಎಲ್ಲಿದ, ಕೇತು ಎಲ್ಲಿದಾನ, ಯಾರ ಮನೆಯಾಗ ಏನ್ ನಡೀತಾ ಇದೆ ಎಲ್ಲ ನಿಮ್ಗೆ ಗೊತ್ತಿದೆ. ನಾಗೇಂದ್ರ ರಾಜೀನಾಮೆ ಅಂತ ಇದೇನೇ ಇದೆ. ಆದ್ರೆ ಬೆಳಗಾವಿ ತಾಲೂಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತ ರಾಜಕೀಯ ಕೂಡ ಬೆಳಗಾವಿಗ ಕಲಂಕ ತರುವಂತ ಕೆಲಸ ಇಲ್ಲಿರುವಂತ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ವ್ಯವಸ್ಥೆ ಆಗ್ಬೇಕು. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಕಳೆದ 3-4 ದಿವಸ ಹೋರಾಟ ಮಾಡ್ತಾ ಇದೆ. ಇದು ಹೋರಾಟ ಮೀಡಿಯಾಗ ತೋರ್ಸಾಕ, ಜನರಿಗೆ ತೋರ್ಸಾಕಲ್ಲ. ಈ ಹೋರಾಟ ಮುಖಾಂತರ ಜನರಿಗೆ ಜಾಗೃತಿ ಮಾಡುವಂತ ಕೆಲಸ. ಕುಕ್ಕರ್ 200-400 ರೂಪಾಯಿದ ನಿಮ್ಗೆ ಡಬ್ಬಿ ಬರ್ಬೋದು, ಮತ್ತೇನೇನೋ ಬರ್ಬೋದು. ಗೃಹಲಕ್ಷ್ಮಿ ಯೋಜನೆ 5,000 ಕೋಟಿ ಮನ್ಯಾಗ ಬಂದ ಮೇಲೆ ಎಷ್ಟು ಕುಕ್ಕರ್ಗಳು ಬರ್ಬೋದ್ರಿ, ಎಷ್ಟು ಡಬ್ಬಿಗಳು ಬರ್ಬೋದು. ಈಗ ನಾ ಚಾಲು ಮಾಡ್ನಲ್ಲ ಸರ್, ಸಂಜಯ್ ಪಾಟೀಲ್ ಗಾಡಿ ಪೆಟ್ರೋಲ್ ಹಾಕ್ಯಾನು ಚಾಲು ಆಯ್ತು. ಈಗ ನೀವು ಚಾಲು ಮಾಡ್ರಾಗ ನಮ್ ಮೊದಲೇ ದಿವಸ ನಮ್ಮ ಇಲ್ಲಿ ಕಾರ್ಯಕರ್ತರು ನಿಂತು ಜೋರು ಹೋರಾಟ ಮಾಡಿದಾರ, ಕೇಳಿದಾರ.
ಅವ್ರಿಗೂ ಇದು ವಿಷಯ ತಿಳಿಸ್ತೀವಿ. ಇದು ಬೆಳಗಾವದು ಕೆಲಸಿದೆ, ನಿಮಗೂ ನಾವು ವಿನಂತಿ ಮಾಡ್ತೀನಿ, ಬೆಳಗಾವ ಮೇಲೆ ಅನ್ಯಾಯ ಆಗಬಾರ್ದು. ಬೆಳಗಾವ ಯುವಕರ ನಶೆದಲ್ಲಿ ಇದಾಗಬಾರ್ದು ಅಂತ ನೀವು ಕೂಡ ನನಗೆ ಸಹಕರಿಸಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದಲ್ಲ. ನಾ ಸ್ಕೂಲ್ ಕಾಲೇಜ್ ನಡೆಸ್ತೇನೆ, ನಾ ಮತ್ತೇನ್ ನನ್ಗೆ ಸರ್ಟಿಫಿಕೇಟ್, ನಾನು ಸರಸ್ವತಿ ಮಂದಿರ್ ನಡೆಸ್ತೇನೆ. ಮಕ್ಕಳಿಗೆ ಎಜುಕೇಶನ್ ಕೊಟ್ಟ ಅವ್ರಿಗೆ ಒಳ್ಳೆ ವ್ಯಕ್ತಿ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ. ದೇಶದ ಸಂಸ್ಕೃತಿ ಸಂಸ್ಕಾರ ಕೊಡುವಂತ ಕೆಲಸ ಬಿಜೆಪಿಯಲ್ಲಿ. ಮತ್ತೆ ಬ್ಯಾಡದ ಕಲ್ಪನೆ ನೋಡ್ರಿ, ಒಂದೇ ಮಾತಾಡಮ್ಮ, ಸೋನಿಯಾ ಗಾಂಧಿ ಬಂದ್ ಮಾಡ ಅಂತ ಹೇಳ್ತಾರೆ. ಇವ್ರು ಹುಟ್ಟಿದ ಜಾಗ ಯಾವ್ದಾದ್ರು ತೋರಿಸ್ಕೊಟ್ರು ಅವ್ರ ನಾಡಿನ ಒಂದೇ ಮಾತರಂ ಬಗ್ಗೆ ಗೌರವ ಇಲ್ಲಾಗಿದ್ರ ಅವ್ರದ್ದು ಬಣ್ಣ ತೋರಿಸ್ತಾ ಇದಾರೆ. ನಾವು ಯಾರು ಒರಿಜಿನಲ್, ನಾವು ಯಾರಂತ ಇದು ನೀವು ಕೂಡ ವಿಚಾರ ಮಾಡ್ಬೇಕು. ಒಂದೇ ಮಾತರಂ ಬಂದ್ ಮಾಡ್ರಿ ಅಂತ ಹೇಳ್ತಾರೆ. ಒಂದೇ ಮಾತರಂ ಹಾಡಲಿಕ್ಕೆ ಇವ್ರಿಗೆ ನಾಚಿಕೆ ಅಂದ್ರೆ ಒಂದು ಸಮಾಜ ಮೇಲೆ ಪ್ರೀತಿ ತೋರಿಸಿ, ಆದ್ರೆ ಆ ಸಮಾಜ ಜನನು ಏನು ಭಾರತ ಬಗ್ಗೆ ಯಾರು ಗೌರವ ಇರೋದಕ್ಕಿಲ್ಲ. ಕೋಟ್ಯಾಂತರ ಜನ ಇದ್ದಾರೆ, ಅವರು ಕೂಡ ಭಾರತ ಮೇಲೆ ಪ್ರೀತಿ ಮಾಡ್ತಾರೆ. ಸಂಜಯ್ ಪಾಟೀಲ್ ಅವರ ಗಾಡಿ ಮೈಲೇಜ್ ಏನದ ಸರ್? ಸಂಜಯ್ ಪಾಟೀಲ್ ಗಾಡಿ ಮೈಲೇಜ್ ಏನದ ಸರ್? ಸರ್ ನನ್ನ ಗಾಡಿದಾಗ ಪೆಟ್ರೋಲ್ ಹಾಕೋದು ಅವಶ್ಯಕತೆ ಇಲ್ಲ, ಅದು ಆಟೋಮೆಟಿಕ್ ಚಾರ್ಜ್ ಆಗ್ತಿದೆ. ಎಷ್ಟು ಗಾಡಿ ರನ್ ಮಾಡ್ತೀರೋ ಅಷ್ಟು ಚಾರ್ಜ್ ಆಗ್ತಿದೆ. ಈ ಹೋರಾಟ ಇನ್ನೂ ತೀವ್ರ ಸ್ವರೂಪ ಧಾರಣ ಮಾಡ್ತಿದ್ದಂತ ಈ ಸಂದರ್ಭದಲ್ಲಿ ಹೇಳಿ. ಸುಳ್ಳು ಮಾತಾಡೋದು ಡಿಗ್ರಿ ಅವ್ರಿಗೆ ಡಿ.ಕೆ. ಶಿವಕುಮಾರ್ ಅವರು ಯೂನಿವರ್ಸಿಟಿಯಲ್ಲಿ ಸಿಕ್ಕಿದೆ. ನಮ್ಮ ಹೊಸ ಕುಲಗುರು ಬಂದ ಡಿ.ಕೆ. ಶಿವಕುಮಾರ್ ಭ್ರಷ್ಟಾಚಾರ ಯೂನಿವರ್ಸಿಟಿ ಕುಲಗುರುಗಳು ಅವರ ಇಡೀ ಭಾರತ ದೇಶ ಅವ್ರಿಗೆ ಹೇಳ್ತಾರೆ ಭ್ರಷ್ಟಾಚಾರದ ಕುಲಗುರು ಅಂತ. ಆ ಕುಲಗುರು ಪಡೆದ ಸರ್ಟಿಫಿಕೇಟ್ ಸಿಕ್ಕಿದ್, ನೀ ಏನು ಭ್ರಷ್ಟಾಚಾರ ಮಾಡಿಲ್ಲ ಅಂತ. ಅವ್ನು CBI ಹುಚ್ಚ, ಕೋರ್ಟ್ ಹುಚ್ಚ, ಡಿ.ಕೆ. ಕಾಕ ಒಬ್ಬ ಶಾನ್ಯ, ಅವ್ ಹೇಳಿಂದ ಕರೆ ಸುಳ್ಳು ಮಾತಾಡಿಲ್ಲ. ಸುಳ್ಳು ಮಾತಾಡೋದೊಂದು ನೀತಿ ಮಿತಿ ಇರ್ತಿದ್ರಿ ಸರ್. ಮತ್ತು ನಾವು ನಾಗೇಂದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದೀವಿ? ಬೇರೆ ಮಂತ್ರಿಗಳ ಬಗ್ಗೆ ಯಾಕೆ ನಾವು ಜೀತ್ ಮಾಡ್ತಾ ಇಲ್ಲ? ನಾವು ನಾಗೇಂದ್ರ ಬಗ್ಗೆನೂ ಯಾಕೆ ಅವೇನ್ ನಮ್ಗೆ ವೈಯಕ್ತಿಕ ಏನ್ ಕೆಟ್ಟ ಮಾಡ್ಯಾರ, ಆದ್ರ ಏನ್ ಕೆಟ್ಟ ಕೆಲಸ ಮಾಡಿದಾರು, ತಪ್ಪು ಮಾಡಿದಾರು, ಅದ್ರದ್ದು ಎಲ್ಲರಿಗೂ ಎದುರುಗಡೆ ನಾವು ಕಣ್ಣಲ್ಲಿ ನೋಡ್ತಾ ಇದೀವಿ. ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ಕಂಪ್ಲೇಂಟ್. ನಮಸ್ಕಾರ. ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾಗಿರುವಂತ ಸುಭಾಷ್ ಪಾಟೀಲ್ ರೇ, ಮಹಾನಗರದ ಅಧ್ಯಕ್ಷರಾಗಿರುವಂತಹ ಗೀತಾ ಸುತಾರ್ ಅವರೇ, ನಮ್ಮ ವಿಭಾಗದ ಪ್ರಮುಖರು ಮಾಜಿ ಶಾಸಕರು ಆಗಿರುವಂತಹ ಸಂಜಯ್ ಪಾಟೀಲ್ ರೇ, ಖಾನಾಪುರದ ಮಾಜಿ ಶಾಸಕರಾಗಿರುವಂತಹ ವಿ ಪಾಟೀಲ್ ರೇ, ಪ್ರಮೋದ್ ಕೋಚೇರಿ ಅವರೇ, ಧನಂಜಯ ಜಾಧವ್ ಅವರೇ, ಯುವರಾಜ್ ಜಾಧವ್ ಅವರೇ, ಮತ್ತೆ ಇಲ್ಲಿ ಸೇರಿರುವಂತ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳೇ, ಬಸವರಾಜ್ ಸಾನಿಕೊಪ್ಪ ಅವರೇ, ಇಲ್ಲಿ ಸೇರಿರುವಂತ ಎಲ್ಲ ನನ್ನ ಮೀಡಿಯಾ, ಅಹೋರಾತ್ರಿ ಧರಣಿ ಯಶಸ್ವಿ 3ನೇ ದಿವಸ ಕಾಲಿಟ್ಟಿದೆ. ನಮ್ಮ ಜಿಲ್ಲಾ ಅಧ್ಯಕ್ಷರ ಇಬ್ಬರು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಬಹುತೇಕ ಬಹಳ ದಿವಸಗಳ ನಂತರ ಇಷ್ಟೊಂದು ಉಗ್ರವಾಗಿರುವಂತಹ ಹೋರಾಟ, ಅಹೋರಾತ್ರಿ ಹೋರಾಟ ಬಹಳ ವ್ಯವಸ್ಥಿತ ರೀತಿಯಲ್ಲಿ, ಶಾಂತ ರೀತಿಯಲ್ಲಿ ಮಾಡ್ತಾ ಇರುವಂತ ಎಲ್ಲ ನನ್ನ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುತೇಕ ಡಿ.ಕೆ. ಶಿವಕುಮಾರ್ ಅವರು ಎಚ್ಚೆತ್ತುಕೊಳ್ಬೇಕು, ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಯಾವ ಎಸ್.ಟಿ. ಸಮುದಾಯದ ಹಣವನ್ನು 187 ಕೋಟಿ ರೂಪಾಯಿಗಳನ್ನ ಕರಪ್ಷನ್ ಮಾಡಿರುವಂತ ನಾಗೇಂದ್ರ ಅವರನ್ನ ತುರ್ತಾಗಿ ಕೈ ಬಿಡಬೇಕು. ಇಲ್ಲದೇ ಇದ್ರೆ ಈ ರೀತಿಯಾಗಿರುವಂತಹ ಅಹೋರಾತ್ರಿ ಧರಣಿ ಬಹುತೇಕ ಇದು ಇಡೀ ರಾಜ್ಯದಲ್ಲಿ ಪ್ರಾರಂಭವಾಗಿದೆ. ಅದು ತಾಲೂಕಾ ಲೆವೆಲ್ಗೂ ಹಬ್ಬುತ್ತೆ, ಹಳ್ಳಿಗೂ ಹಬ್ಬುತ್ತೆ ಅನ್ನುವಂತ ಒಂದು ಎಚ್ಚರಿಕೆಯ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಒಂದು ಮೌಲ್ಯಾಧಾರಿತ ರಾಜಕಾರಣಕ್ಕೆ ಹೆಸರುವಾಸಿಯಾಗಿರುವಂಥದ್ದು. ಅಂತದ್ರಲ್ಲಿ ಯಾವ ಸಿದ್ದರಾಮಯ್ಯನವರು 2024ರಲ್ಲಿ ಅವರ ಮುಖ್ಯಮಂತ್ರಿಗಳಾಗಿದ್ದಾಗ ಈ ರೀತಿಯಾಗಿ ಒಂದು ಆಪಾದನೆ ಬಂದಾಗ ಅದು ವಾಲ್ಮೀಕಿ ನಿಗಮ, ಇಟ್ ಈಸ್ ಎ ನಿಗಮ ರನ್ ಬೈ ದಿ ಗವರ್ಮೆಂಟ್ ಆಫ್ ಕರ್ನಾಟಕ, ಅದು ನಾಗೇಂದ್ರ ಅವರ ಮಿನಿಸ್ಟ್ರಿಯ ಕೆಳಗಡೆ ಬರ್ತಾ ಇತ್ತು. ಎಸ್.ಟಿ. ಸಮುದಾಯದ ಹಣವನ್ನು ಆನ್ಲೈನ್ 187 ಕೋಟಿ ರೂಪಾಯಿಗಳನ್ನ ವರ್ಗಾವಣೆ ಮಾಡಿರುವಂತದ್ದು ಒಂದು ಐತಿಹಾಸಿಕ
ಒಂದು ಕಪ್ಪು ಚುಕ್ಕೆ ಕರ್ನಾಟಕ ರಾಜ್ಯ ಒಂದು ರಾಜಕೀಯ ಇತಿಹಾಸದಲ್ಲಿ ಈ ಒಂದು ವಿಚಾರವನ್ನು ತೆಗೆದುಕೊಂಡು 2024ರಲ್ಲಿ ನಾವು ಹೋರಾಟ ಮಾಡಿದಾಗ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರು ಇಟ್ ಇಸ್ ಪ್ರೈಮಾ ಫೇಸಿ ಅಪಿಯರ್ಸ್ ಟು ಬಿ ಟ್ರೂ ಅಂತ ತಿಳ್ಕೊಂಡು ಯಾವುದೇ ಮುಲಾಜಿಲ್ಲದೆ ಅವರ ಒಂದು ರಾಜೀನಾಮೆಯನ್ನು ತೆಗೆದುಕೊಂಡಿದ್ರು. ಅದರ ನಂತರದಲ್ಲಿ ಇನ್ವೆಸ್ಟಿಗೇಷನ್ ಪ್ರಾರಂಭವಾಯಿತು. ಇಡಿ ರೇಡ್ಗಳಾದವು, ಇನ್ವೆಸ್ಟಿಗೇಷನ್ ಚಾಲು ಆಗಿ ಚಾರ್ಜ್ ಶೀಟ್ಗಳನ್ನು ಹಾಕಿದ್ದಾರೆ. ಇವತ್ತು ಕೋರ್ಟ್ ಮುಂದೆ ಈ ಮ್ಯಾಟರ್ ಪೆಂಡಿಂಗ್ ಇದೆ. ಅಂಡ್ ಶ್ರೀ ನಾಗೇಂದ್ರ ಇಸ್ ಫೇಸಿಂಗ್ ನಾಟ್ ಲೆಸ್ ದೆನ್ 42 criminal cases in all the cases, mostly corruption cases and under the Indian Penal Code. ಎಲ್ಲ ನಮೂನೆಯ ಕ್ರಿಮಿನಲ್ ಚಾರ್ಜಸ್ ಅನ್ನು ಅವರು ಎದುರಿಡ್ತಾ ಇದ್ದಾರೆ. ನಾನು ಒಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರ ನಿಮ್ದೆ, ನಿಗಮ ನಿಮ್ದೆ, ವಾಲ್ಮೀಕಿ ನಿಗಮ ನಿಮ್ದೆ. ಹಣ ಲೂಟಿ ಆಗಿರುವಂತದ್ದು ಕರ್ನಾಟಕ ರಾಜ್ಯ ಖಜಾನೆಯಿಂದ ಲೂಟಿಯಾಗಿದೆ. ಅವರನ್ನು ಮಂತ್ರಿಗಳನ್ನಾಗಿ ಮಾಡ್ತಾ ಇದ್ದೀರಿ. ಆರೋಪಿಯು ನಿಮ್ಮವರೇ, ಸಾಕ್ಷಿಗಳು ನಿಮ್ಮವರೇ, ಹಣ ಸರ್ಕಾರದ್ದು, ಇನ್ವೆಸ್ಟಿಗೇಷನ್ ಮಾಡುವಂತವರು ನಿಮ್ಮವರೇ. ಇಂಥದ್ರಲ್ಲಿ ಆರೋಪಿನೂ ನೀವೇ, ಸಾಕ್ಷಿಗಳೂ ನೀವೇ, ತೀರ್ಪು ಕೊಡೋರು ನೀವೇ ಅಂದಾಗ ನ್ಯಾಯ ಹೇಗೆ ಸಿಗುತ್ತೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಇಡೀ ಜನತೆ ಇದನ್ನು ಕೇಳ್ತಾ ಇದ್ದಾರೆ. ಆದ್ದರಿಂದ ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಅವರು ಬಹಳ ಸ್ಪಷ್ಟವಾದ ಒಂದು ಚಿಂತನೆಯನ್ನು ಕೊಟ್ಟಿದ್ದಾರೆ. Whenever a person is tainted with criminal corruption, serious charges of any government department, he is not supposed to be inducted. He is not supposed to be taken into cabinet. ಅದನ್ನು ಕೊಟ್ಟುಬಿಟ್ರೆ ನ್ಯಾಯ ಸಿಗೋಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಆದ್ರಿಂದ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಳ್ಬೇಕು, ಎಚ್ಚೆತ್ತುಕೊಂಡು ಅವರನ್ನ ರಾಜೀನಾಮೆಯನ್ನು ಪಡಿಬೇಕು. ಇಲ್ಲದೆ ಇದ್ರೆ ಈ ಉಗ್ರ ಹೋರಾಟ ಇನ್ನೂ ನಡೆಯುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.